ಲೋಕಸಭಾ ಚುನಾವಣೆಗೆ ಮೊದಲ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡೋದರ ಮುಖಾಂತರ ಬಿಜೆಪಿ ಅಧಿಕೃತವಾಗಿ ನಾವು ರಣರಂಗಕ್ಕೆ ರೆಡಿಯಾಗಿದ್ದೀವಿ ಅನ್ನೋ ಸೂಚನೆಯನ್ನ ಕೊಟ್ಟಾಗಿದೆ. ಹೀಗಿರುವಾಗ ನಮ್ಮ ರಾಜ್ಯದ ಯಾವ ಕ್ಷೇತ್ರಗಳನ್ನು ಅನೌನ್ಸ್ ಮಾಡಿಲ್ಲ, ಬಟ್ ತುಮಕೂರಿನಲ್ಲೂ ಕೂಡ ರಣಕಣ ಅನ್ನುವಂಥದ್ದು ರಂಗೇರ್ತಾ ಇದೆ. ಸೋಮಣ್ಣ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಕಾಂಗ್ರೆಸ್ಗೆ ಸೇರಿರೋ ಮುದ್ದಹನುಮೇಗೌಡರು ಯಾಕೋ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ದಾರೆ. ಹಾಗಾದ್ರೆ ತುಮಕೂರು ಲೋಕಸಭಾ ಕ್ಷೇತ್ರದ ಹೈಲೈಟ್ಸ್ ಏನು ಚುನಾವಣೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಬಿಜೆಪಿ ಮೊದಲ ಲಿಸ್ಟ್ ಬಿಡುಗಡೆ ಆಗ್ತಾ ಇದ್ದಂತೆ ವಿ ಸೋಮಣ್ಣ ಆಕ್ಟಿವ್. ಬಿಎಸ್ವೈ ಭೇಟಿ ಬಳಿಕ ತುಮಕೂರು ಮುಖಂಡರೊಂದಿಗೆ ಕಾರ್ಯತಂತ್ರ. ಕಾಂಗ್ರೆಸ್ ಸೇರಿದ್ರೂ ಜಿಲ್ಲೆಯಲ್ಲಿ ಕಾಣಿಸಿಕೊಳ್ಳದ ಮುದ್ದಹನುಮೇಗೌಡ. ಬಿಜೆಪಿಯ ಮೊದಲ ಪಟ್ಟಿ ಬಿಡುಗಡೆ ಆಗ್ತಾ ಇದ್ದಂತೆ ತುಮಕೂರು ಲೋಕಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ ವಿ ಸೋಮಣ್ಣ ಫುಲ್ ಆಕ್ಟಿವ್ ಆಗಿದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಭೇಟಿ ಮಾಡೋ ಮೂಲಕ ಮುನಿಸಿಗೆ ತೆರೆ ಎಳೆಯೋ ಪ್ರಯತ್ನ ಮಾಡಿದ್ದಾರೆ. ಇದೇ ಬೆನ್ನಲ್ಲೇ ತುಮಕೂರು ಜಿಲ್ಲೆಯಲ್ಲಿ ಯಡಿಯೂರಪ್ಪ ಆಪ್ತರಿಗೆ ಕರೆ ಮಾಡಿ ಸಪೋರ್ಟ್ ಮಾಡುವಂತೆ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಬಿಎಸ್ವೈ ಗ್ರೀನ್ ಸಿಗ್ನಲ್ ನೀಡಿದ್ರೆ ಮಾತ್ರ ಕೆಲ ಬಿಜೆಪಿ ನಾಯಕರು ಸೋಮಣ್ಣ ಅವರನ್ನ ಒಪ್ಕೊಳ್ತಾರೆ. ಹಾಗಾಗಿ ಸೋಮಣ್ಣ ಮೊದಲು ಬಿಎಸ್ವೈ ಅವರನ್ನ ಭೇಟಿ ಮಾಡಿ ಬೆಂಬಲಿಗರಿಗೆ ಗಾಳ ಹಾಕಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದಾನೂ ವಿಭಿನ್ನ ಚಟುವಟಿಕೆ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಮಾಜಿ ಸಂಸದ ಮುದ್ದಹನುಮೇಗೌಡ ಸೇರಿದ್ರೂ ಬಹಿರಂಗವಾಗಿ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ತಿಲ್ಲ. ಪಕ್ಷ ಸೇರ್ಪಡೆಯಾದ್ರೂ ಟಿಕೆಟ್ ಕನ್ಫರ್ಮ್ ಆಗಿಲ್ಲ ಅನ್ನೋ ಆತಂಕ ಮುದ್ದಹನುಮೇಗೌಡ ಅವ್ರಿಗೆ ಇದೆ. ಇನ್ನೊಂದ್ ಕಡೆ ಸಚಿವ ಪರಮೇಶ್ವರ್ ಆಪ್ತ ಮುರಳೀಧರ್ ಹಾಲಪ್ಪ ತಮಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಇನ್ನು ಎಲ್ಲಾ ಸಮುದಾಯದವರನ್ನ ಸೇರಿಸಿ ಸಭೆ ಸಮಾರಂಭ ಕೂಡ ಮಾಡ್ತಿದ್ದಾರೆ. ಆದ್ರೆ ಮುದ್ದಹನುಮೇಗೌಡ ಮಾತ್ರ ಎಲ್ಲೂ ಕಾಣಿಸ್ಕೊಳ್ತಿಲ್ಲ. ಈ ಬಗ್ಗೆ ಮಾತನಾಡಿದಂತಹ ಹಾಲಪ್ಪ, ಮುದ್ದಹನುಮೇಗೌಡರು ಟಿಕೆಟ್ ಬೇಕು ಅನ್ನೋ ಷರತ್ತಿನೊಂದಿಗೆ ಪಕ್ಷಕ್ಕೆ ಬಂದಿಲ್ಲ. ಯಾರ್ ಬಂದ್ರೂ ಪಕ್ಷಕ್ಕೆ ಒಂದು ಮತ ಹೆಚ್ಚಾಗತ್ತಲ್ವಾ ಅಂತ ಹೇಳೋ ಮೂಲಕ ತಮ್ಗೆ ಟಿಕೆಟ್ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಯಾರೇ ಒಬ್ಬ ಸಿಂಗಲ್ ವ್ಯಕ್ತಿ ಪಕ್ಷಕ್ಕೆ ಸೇರ್ಪಡೆ ಆದ್ರೂ ಸ್ವಾಗತನೇ, ಅವ್ರದ್ದೇ ಅಂತ ಇರಲ್ಲ. ಇನ್ನಾದು ಯಾಕೆ ಊಹಾಪೋಹಗಳಿಗದು? ಈಗ ನಾನೇ ಸ್ಟ್ರಾಂಗ್ ಆಗಿ ಕೇಳ್ತಾ ಇದ್ದೀನಿ, ನನಗೆ ಕೊಡ್ರಿ, ನನಗೆಲ್ಲ ಥರದ್ದು ಅರ್ಹತೆ ಇದೆ, ದಕ್ಷತೆ ಇದೆ ಅಂತೇಳಿ. ಇನ್ನೊಬ್ಬರ ವಿಷಯಗಳ ಬಗ್ಗೆ ನಾನು ಯಾಕೆ ಪ್ರಸ್ತಾಪ ಮಾಡಬೇಕು? ಇನ್ನು ಬಿಜೆಪಿಯಲ್ಲಿ ಸ್ಥಳೀಯ ಮತ್ತು ವಲಸಿಗರ ಸೆಣಸಾಟ ಜೋರಾಗಿದ್ರೆ ಕಾಂಗ್ರೆಸ್ನಲ್ಲೂ ಅನುಕೂಲ ಸಿಂಧು ರಾಜಕಾರಣ ಹಾಗೂ ಪಕ್ಷನಿಷ್ಠ ರಾಜಕಾರಣ ನಡುವೆ ಪೈಪೋಟಿ ನಡೀತಾ ಇದೆ. ಫೈನಲಿ ಉಭಯ ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಒಲಿಯುತ್ತೆ ಅನ್ನೋದು ಸದ್ಯದ ಕುತೂಹಲ. ಮಂಜುನಾಥ್, ಪಬ್ಲಿಕ್ ಟಿವಿ, ತುಮಕೂರು.